ನಸರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ನಾನು ಶುಭಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ದೇವಶರಣರೇ, ಪ್ರತಿ ಭಾನುವಾರ ನಡೆಯುವಂಥ ಆರಾಧನಾ ತುಮಕೂರು ಮತ್ತು ಬೆಂಗಳೂರು ಪಟ್ಟಣದ ಆರಾಧನೆಗಳಿಗಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ. ಪ್ರತಿ ಭಾನುವಾರ 7 ಗಂಟೆಯಿಂದ 9 ಗಂಟೆ ತನಕ ಬೆಂಗಳೂರು ಪಟ್ಟಣದ ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಜಯಂತಿ ಸರ್ಕಲ್, ಹೊರಮಾವು ಇಲ್ಲಿ ನಡೆಯುವಂಥ ಆರಾಧನೆಯಲ್ಲಿ ಅನೇಕ ಮಂದಿ ಬಂದು ಆಶೀರ್ವಾದಗಳನ್ನು ಹೊಂದುತ್ತಾ ಇದ್ದಾರೆ. ನಿಮಗೂ ದೇವರು ಆಶೀರ್ವಾದ ಮಾಡಬೇಕಂದ್ರೆ, ಒಂದು ವೇಳೆ ಪ್ರಾರ್ಥನೆಗೆ ಎಲ್ಲೂ ಹೋಗದೇ ಇರುವುದಾದರೆ, ದೇವರು ನಿಮಗೆ ಬೇಕು ಎಂಬುದಾಗಿ ಇಷ್ಟಪಡುವಂಥವರು 7 ಗಂಟೆಯ ಆ ಉದಯಕಾಲದ ಸರ್ವಿಸಿಗೆ ಬನ್ನಿರಿ. ಒಂದು ವೇಳೆ ಬರಬೇಕೆಂಬುದಾಗಿ ಅಡ್ರೆಸ್ ಗೊತ್ತಿಲ್ಲದಿದ್ದರೆ ನಮಗೆ ಕಾಲ್ ಮಾಡಿರಿ, ನಿಮಗೆ ಅಡ್ರೆಸ್ಸನ್ನು ನಾವು ಸೆಂಡ್ ಮಾಡಲಿಕ್ಕಿದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿ ಭಾನುವಾರ 9:30ಯಿಂದ ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ವಿಶೇಷವಾದಂಥ ಪವಿತ್ರವಾದಂಥ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಮೋನಿಕಾ ಸಿಸ್ಟರ್ ಮತ್ತು ನಾನು ಇಬ್ಬರು ಸೇರಿ ದೇವರ ಆರಾಧನೆಯನ್ನು ಆ ಸ್ಥಳದಲ್ಲಿ ನಡೆಸಲಿಕ್ಕಿದ್ದೇವೆ. ಅನೇಕ ಜನರು ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಅದ್ಭುತವಾದಂಥ ಆತ್ಮಿಕತೆ, ದೇವರ ಕರ್ತನ ಮಹಿಮೆಯನ್ನು ಹೊಂದುತ್ತಾ ಇದ್ದಾರೆ. ಈ ಕೂಟದಲ್ಲಿ ಸದಾ ಭಾನುವಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಆಗಸ್ಟ್ 15, 16, 17 ತಾರೀಕಿನ ಆ ಕೂಟಕ್ಕಾಗಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಈಗಾಗಲೇ ಕಾಲ್ ಮಾಡಿ ವಾಟ್ಸಪ್ಗಳ ಮೂಲಕವಾಗಿ ನಿಮ್ಮ ಹೆಸರುಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಬಗ್ಗೆ ಅನೇಕ ಜನರಿಗೆ ತಿಳಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಬೇಗನೆ ನಿಮ್ಮ ಹೆಸರುಗಳನ್ನು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಈ ಕೂಟದಲ್ಲಿ ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇನಾಕ್ಕೆ ಮಹಿಮುಂಟಾಗಲಿ. ಪ್ರತಿಯೊಬ್ಬ ತಂದೆ ತಾಯಿಗಳ ಒಂದು ಮುಖ್ಯವಾದಂಥ ಆಸೆ, ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮಕ್ಕಳು ಸಹ ಒಳ್ಳೆಯ ಉನ್ನತವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಉನ್ನತವಾದಂಥ ಕೃಪೆಗೆ ತಮ್ಮ ಮಕ್ಕಳು ಬರಬೇಕು. ದೇಶದಲ್ಲಿ ಉನ್ನತವಾದಂಥ ಆಶೀರ್ವಾದವನ್ನು ಅಷ್ಟು ಮಾತ್ರವಲ್ಲ, ಉನ್ನತವಾದಂಥ ರೀತಿಯಲ್ಲಿ ಪ್ರಪಂಚದ ಅನೇಕ ಜನರಿಗೆ ನಮ್ಮ ಮಕ್ಕಳು ನೋಟವಾಗಿ, ಗುರುತಾಗಿ ಅವರು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿಯೇ ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಸದಾ ಇಷ್ಟಪಡುವಂಥವರಾಗಿದ್ದಾರೆ. ಆದರೆ ಈಗಿನ ದಿನಮಾನಗಳಲ್ಲಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆ ರೀತಿಯಾಗಿ ಆಸೆ ಪಡೋದಕ್ಕಿಂತ ಪ್ರತ್ಯೇಕವಾಗಿ ನಮ್ಮ ಮಕ್ಕಳನ್ನೇ ದೇವರ ಸನ್ನಿಧಾನದಲ್ಲಿ ನಾವು ಇಟ್ಟು ಆ ಮಕ್ಕಳ ವಿಷಯದಲ್ಲಿ ನಾವು ಯಾಜಕತ್ವವನ್ನು ವಹಿಸಬೇಕು. ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳ ವಿಷಯದಲ್ಲಿ ಯಾಜಕತ್ವವನ್ನು ವಹಿಸಬೇಕು. ಹಾಗಂತ ಹೇಳಿದರೆ ಪ್ರಾರ್ಥನೆಯನ್ನು ಮಾಡಬೇಕು. ಆತ್ಮೀಯ ದೇವಜನರೇ, ಯೋಬನು ತನ್ನ ಮಕ್ಕಳ ವಿಷಯದಲ್ಲಿ ಯಾಜಕತ್ವವನ್ನು ವಹಿಸಿ, ತನ್ನ ಮಕ್ಕಳು ಎಲ್ಲಿ ದೇವರ ವಿರುದ್ಧವಾಗಿ ಅಥವಾ ದೇವರ ಸನ್ನಿಧಾನವನ್ನು ಬಿಟ್ಟು ಒಂದು ವೇಳೆ ಅವರು ದೂರ ಆದರೆ ಏನು ಮಾಡೋದಪ್ಪ ಎಂಬುದಾಗಿ ಹೇಳಿ, ಆ ಯೋಬ ಪ್ರತಿದಿನವೂ ಸಹ ತನ್ನ ಮಕ್ಕಳ ವಿಷಯದಲ್ಲಿ ಯಾಜಕತ್ವವನ್ನು ವಹಿಸ್ತಾ ಇದ್ದಾನಂತೆ. ದೇನಾಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೋಬನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 5ನೇ ವಚನ ಕೇಳಿಸಿಕೊಳ್ಳುವಂಥವರಾಗೋಣ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕ ಹಾಗೆ ಹೋಮಗಳನ್ನು ಅರ್ಪಿಸ್ತಾ ಇದ್ದನಂತೆ. ಒಬ್ಬ ತಂದೆಯಾಗಿದ್ದುಕೊಂಡು ಹೋಮಗಳನ್ನು ಅಂದರೆ ದೇವರ ಬಳಿನಲ್ಲಿ ಯಾಜಕತ್ವವನ್ನು ಮಾಡುತ್ತಾ ಇದ್ದನಂತೆ. ಯೋಬನನ ಕುರಿತು ಬೈಬಲ್ ಹೇಳ್ತದೆ, ಆತನು ನೀತಿವಂತನು, ಯಥಾರ್ಥವಂತನು. ಅಷ್ಟು ಮಾತ್ರವಲ್ಲ, ಪ್ರತ್ಯೇಕವಾಗಿ ಆತನು ಎಲ್ಲ ಕೆಟ್ಟ ಕಾರ್ಯವನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುವಂಥ ವ್ಯಕ್ತಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಪ್ರೀತಿಯುಳ್ಳ ದೇವಜನರೇ, ಈತನು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಊಚ್ ದೇಶದಲ್ಲಿಯೇ ಅತ್ಯಂತ ಶ್ರೀಮಂತನಾದಂಥ ವ್ಯಕ್ತಿ. ಈತನಿಗೆ ಅನೇಕ ಆಳುಕಾಳುಗಳು, ಕುರಿದನಗಳು, ತುಂಬ ಸ್ವಾಸ್ಥ್ಯ ಇರುವಂತಹ ಒಬ್ಬ ವ್ಯಕ್ತಿ. ಈತನಿಗೆ
10 ಜನ ಮಕ್ಕಳಿರ್ತಾರೆ. 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಈತನು ಎಷ್ಟು ನೀತಿವಂತನು ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸ್ತದೆ ಎಂಬುದಾಗಿ ನೋಡುವಾಗ, ಈತನ ಮನೆಯ ಸುತ್ತಲೂ ದೇವರು ಬೆಂಕಿ ಬೇಲಿನ ಹಾಕಿದನಂತೆ. ಈತನ ಸ್ವಾಸ್ಥ್ಯಗಳ ಸುತ್ತಲೂ ಬೆಂಕಿ ಬೇಲಿನ ಹಾಕಿದನಂತೆ. ಈತನ ಮಕ್ಕಳ ಸುತ್ತಲೂ ದೇವರ ಬೇಲಿ ಇತ್ತಂತೆ. ಸಾಮಾನ್ಯವಾದ ಬೇಲಿಯಲ್ಲ, ದೇವರ ಬೇಲಿ ಇತ್ತಂತೆ. ಆದರೆ ಇಷ್ಟೊಂದು ದೇವರ ಪ್ರೊಟೆಕ್ಷನಲ್ಲಿ ಇರುವಂಥ ಈ ಮನುಷ್ಯನು, ಈ ಮನುಷ್ಯನ ಮನೆ, ಈ ಮಕ್ಕಳ ವಿಷಯದಲ್ಲಿ ಆತನು ಮಾಡುತ್ತಿರುವಂಥ ಈ ಕ್ರಿಯೆಗಳನ್ನು ನಡೆಸುವಾಗ ಆಶ್ಚರ್ಯವಾಗುತ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಮಕ್ಕಳನ್ನು ನಾವು ಹುಟ್ಟಿಸಿಬಿಡ್ತೇವೆ. ಅವುಗಳನ್ನು ಹೇಗೆ ಬೇಕೋ ಹಾಗೆ ಬೆಳೆಸೋದಲ್ಲ. ಆ ಮಕ್ಕಳನ್ನು ನಾವು ಮೊದಲು ಆತ್ಮಿಕತೆಯಲ್ಲಿ ಸ್ಥಿರವಾಗಿ, ನಾವು ಮೊದಲು ಪ್ರಾರ್ಥನೆ ಮಾಡಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ನಾವು ಪ್ರತಿದಿನ ಉದಯ ಕಾಲದಲ್ಲಿ ಪ್ರತಿ ಸಂಚೆ ವೇಳೆಯಲ್ಲಿ ಸಮಯ ಸಿಕ್ಕಾಗಲೆಲ್ಲ ದೇವರ ಸಮ್ಮುಖದಲ್ಲಿ ಗೋಳಾಡಿ ಬೇಡುವುದು ಮಾತ್ರವಲ್ಲ, ಪ್ರತಿ ಭಾನುವಾರದ ಆರಾಧನೆಯಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ಜೊತೆಯಲ್ಲಿ ಕರೆಕೊಂಡು ಅವರನ್ನು ದೇವರ ಆ ಕರಗಳಲ್ಲಿ ಬೆಳೆಯಲಿಕ್ಕಾಗುವ ಹಾಗೆ ಪ್ರತಿದಿನವೂ ಪ್ರಯಾಸ ಪಡಬೇಕು. ಈ ಮಾತನ್ನು ಎಷ್ಟು ಜನ ಕೇಳ್ತಾ ಇದ್ದೀರಿ? ನನ್ನನ್ನು ಗಮನಿಸಲಿ ಪ್ರೀತಿಯುಳ್ಳ ದೇವಜನರೇ, ಈ ಕ್ರಿಯೆ ನಮ್ಮ ಕುಟುಂಬದಲ್ಲಿ ನಡೀತಾ ಇದೆಯಾ? ವೈಯಕ್ತಿಕವಾಗಿ ಇಷ್ಟು ಶ್ರೀಮಂತನಾಗಿರುವಂಥ ವ್ಯಕ್ತಿ ಅಷ್ಟು ಮಾತ್ರವಲ್ಲ, ದೇವರ ಒಂದು ಪ್ರಸನ್ನತೆಯ ಬೆಂಕಿಯ ಬೇಲಿ ತನ್ನ ಕುಟುಂಬ, ತನ್ನ ಮಕ್ಕಳ ಸುತ್ತಲೂ ಇರುವಂಥ ಸಂದರ್ಭದಲ್ಲೂ ಸಹ ಈತನಿಗೆ ಒಂದು ಅನುಮಾನ ಬರ್ತದೆ. ಏನು ಅನುಮಾನ ಅಂದರೆ, ನನ್ನ ಮಕ್ಕಳು ಒಂದು ವೇಳೆ ಅವರೇನಾದರೂ ದೇವರನ್ನು ಬಿಟ್ಟು ಬಿಡ್ಬೋದಾ, ದೇವರಿಂದ ದೂರ ಆಗ್ಬೋದಾ? ಇಲ್ಲಿ ಬೈಬಲಲ್ಲಿ ನಾವು ನೋಡಿದ್ದೀವಿ, ಪ್ರತಿದಿನ ಆ 7 ಜನ ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಒಂದೊಂದು ಮನೆಗಳಲ್ಲಿ ಔತಣ ಮಾಡ್ತಾ ಇದ್ರಂತೆ. ಒಂದೊಂದು ಮನೆಗಳಲ್ಲಿ ಬಹಳ ಅನುರಾಗವುಳ್ಳ ಕುಟುಂಬ, ಬಹಳ ಸಂತೋಷವುಳ್ಳಂಥ ಕುಟುಂಬ, ಸಮೃದ್ಧಿಭರಿತವಾದಂಥ ಕುಟುಂಬ. ಆದರೆ ಯೋಬನಿಗೆ ಒಂದು ಅನುಮಾನ ಬರ್ತದೆ, ನನ್ನ ಮಕ್ಕಳು ಎಷ್ಟು ಸಮೃದ್ಧಿಯಾಗಿ ಬೆಳೀತಾ ಇದ್ದಾರೆ, ಸುಭಿಕ್ಷೆಯಿಂದ ನಾವು ಕೂಡಿದವರಾಗಿದ್ದೇವೆ, ಒಂದು ವೇಳೆ ಅವರು ಊಟ ಮಾಡಿ ಮದವೇರಿ ಈ ಔತಣಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ದೇವರನ್ನು ಮರೆತು ಬಿಡ್ತಾರೋ ಏನೋ ಎಂಬುದಾಗಿ. ಯಾಕೆ ಅಂತ ಹೇಳಿದರೆ, ಯಾವಾಗಲೂ ನೋಡ್ರಿ, ಪ್ರತಿದಿನ ಮಾಡುವಂಥ ಪ್ರಾರ್ಥನೆಗಳನ್ನು ಗಮನಿಸುವಾಗ ನಾವು ಯಥಾರ್ಥತೆಯಿಂದ ಭಕ್ತಿಯಿಂದ ಮಾಡ್ತೇವೆ. ಆದರೆ ಔತಣಗಳು ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳು ಅಥವಾ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಸ್ಗಳಿರುವಾಗ, ಅವತ್ತು ಹಬ್ಬ ತಾನೆ, ಔತಣ ತಾನೆ ಎಂಬುದಾಗಿ ಜಾಸ್ತಿ ಊಟ ಮಾಡಿಬಿಡ್ತೇವೆ. ಜಾಸ್ತಿ ಊಟ ಮಾಡುವಾಗ ದೇಹ ಬಳಲಿ ಹೋಗುತ್ತದೆ, ಪ್ರಾರ್ಥನೆಗೆ ಅದು ಸಹಕಾರ ಮಾಡೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ನಿದ್ರಿಸುತ್ತಾ ಪ್ರಾರ್ಥನೆ ಮಾಡಿದಂಥ ದಿನಗಳು ಅನೇಕವಾಗಿರುವಂಥದ್ದಾಗಿದೆ. ಹಾಗೆ ಮಾಡುವುದು ತಪ್ಪು. ಆದ್ದರಿಂದಲೇ ಒಂದು ದಿನವಾದರೂ ಸಹ ನನ್ನ ಮಕ್ಕಳು ದೇವರ ಆ ಪ್ರಸನ್ನತೆಯಿಂದ ದೂರ ಇರಬಾರದು ಎಂಬುದಾಗಿ ಈತನಿಗೆ ಅನುಮಾನ ಬಂದು ಅವರನ್ನು ಈ ರೀತಿಯಾಗಿ ಪ್ರತಿದಿನವೂ ಸದಾ ಅವರ ವಿಷಯದಲ್ಲಿ ತಂದೆಯಾದ ದೇವರಿಗೆ ಹೋಮವನ್ನು, ನೈವೇದ್ಯಗಳನ್ನು ಆತನು ಸಮರ್ಪಣೆ ಮಾಡುತ್ತಾನೆ. ಇದು ಬೈಬಲಲ್ಲಿ ಎಲ್ಲಿದೆ ಎಂಬುದಾಗಿ ನೀವು ಕೇಳಬಹುದು. ಜ್ಞಾನೋಕ್ತಿ 30ನೇ ಅಧ್ಯಾಯದ 8ನೇ ವಚನ ಮತ್ತು 9ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು, ನೋಡ್ರಿ, ಹೊಟ್ಟೆ ತುಂಬಿದಾಗ ಯೆಹೋವನು ಯಾರೋ ಎಂದು, ದೇವರು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನೋ, ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಎತ್ತೇನೋ. ದೆನಾಕಿ ಸ್ತೋತ್ರವಾಗಿ. ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಜನರೇ? ದೇವರೇ, ಜಾಸ್ತಿನೂ ಕೊಡಬೇಡ, ಕಡಿಮೆನೂ ಕೊಡಬೇಡ. ಜಾಸ್ತಿ ಕೊಟ್ಟರೆ ನಿನ್ನನ್ನು ಮರ್ತು ಬಿಡ್ತೇನೇನೋ, ಕಡಿಮೆ ಕೊಟ್ಟರೆ ನಿನ್ನ ನಾಮವನ್ನು ನಾನು ದೂಷಣೆ ಮಾಡಿಬಿಡ್ತೇನೇನೋ, ನಾನು ಜಾಸ್ತಿ ಆಹಾರವನ್ನು ಊಟ ಮಾಡಿ ಒಂದು ವೇಳೆ ನಾನು ಮರೆತು ಬಿಡ್ತೇನೇನೋ.
ನಾನು ಹೇಳಿದ ಹಾಗೆ ಔತಣ ಮಾಡುವಂಥ ಸಂದರ್ಭದಲ್ಲಿ ನಾವು ಜಾಸ್ತಿನೇ ಊಟ ಮಾಡ್ತೇವೆ ಪ್ರೀತಿಯುಳ್ಳ ದೇವಜನರೇ. ಆದರೆ ಇಲ್ಲಿ ಬಹಳ ಎಚ್ಚರಿಕೆಯನ್ನು ಭಕ್ತನಾಗಿರುವಂಥ ಯೋಬನು ವಹಿಸುತ್ತಾನೆ. ಉದಯ ಕಾಲದಲ್ಲಿಯೇ ಆ ಊಟ ಮಾಡಿದಂಥ ಔತಣಕ್ಕೆ ಬಂದಂಥ ತನ್ನ ಮಕ್ಕಳನ್ನು ಆತನು ಕರೆದು ಅವರನ್ನು ಶುದ್ಧೀಕರಿಸಿ ಅವರಿಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಸನ್ನಿಧಾನದಲ್ಲಿ ನೈವೇದ್ಯಗಳನ್ನು, ಹೋಮ ಹವನಗಳನ್ನು ತಂದೆಯಾದ ದೇವರಿಗೆ ಆತನು ಸಮರ್ಪಣೆ ಮಾಡ್ತಾನೆ. ಎಂಥ ಭಕ್ತಿಯುಳ್ಳಂಥ ತಂದೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವರ ಮಕ್ಕಳೇ, ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಈ ರೀತಿಯಾಗಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಮಲಗಿದರೆ ಮಲಗಲಿ ಬಿಡು, 8 ಗಂಟೆ ಇವತ್ತು ಹಾಲಿಡೇ ತಾನೆ, ಲೇಟಾಗಿ ಹೋಗ್ಬೋದಲ್ವಾ, ಅಥವಾ ಸುಸ್ತಾಗಿರ್ತಾರಲ್ಲ, ಈಗೇನು ಎಬ್ಬರಿಸೋದು ಎಂಬುದಾಗಿ. ಪ್ರತಿ ದಿನವೂ ಸಹ ಉದಯ ಕಾಲದಲ್ಲಿ ಸೂರ್ಯಾಸ್ತಮವಾಗುವುದಕ್ಕಿಂತ ಮೊದಲೇ ಯೋಬನು ತನ್ನ ಮಕ್ಕಳನ್ನು ಶುದ್ಧೀಕರಿಸಿ ಪ್ರತಿದಿನವೂ ಸದಾ ಪ್ರಾರ್ಥಿಸುವ ಹಾಗೆ ಪ್ರೋತ್ಸಾಹ ಮಾಡಿ ತಾನೂ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಮಕ್ಕಳು ದೇಶದ ಮೇಲನ್ನು ಅನುಭವಿಸಬೇಕು, ಎಲ್ಲರೂ ಉದ್ಧಾರವಾಗಬೇಕು, ವಿದ್ಯಾವಂತರಾಗಬೇಕು, ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು ಎಂಬುದಾಗಿ ಆಸೆ ಪಡುತ್ತೇವೆ. ಆದರೆ ಅದಕ್ಕೆ ಮೂಲತಃ ಬೇಕಾಗಿರುವಂಥ ಆತ್ಮಿಕವಾದಂಥ ಆ ಕೃಪೆಗೆ ನಮ್ಮ ಮಕ್ಕಳನ್ನು ನಾವು ತರೋದಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಯಾವಾಗ ದೇಶದ ಮೇಲನ್ನು ನಮ್ಮ ಮಕ್ಕಳು ಅನುಭವಿಸುತ್ತಾರೆ ಎಂಬುದಾಗಿ ನೆನೆಸುವಾಗ ಬೈಬಲ್ ಘೋಷಿಸುತ್ತದೆ, ನೀವು ಒಪ್ಪಿ ವಿಧೇಯರಾದರೆ, ಅಂದರೆ ದೇವರ ವಾಕ್ಯಕ್ಕೆ, ದೇವರ ನಾಮಕ್ಕೆ, ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಬಲಪಡಿಸ್ತಾನಿರುವಂಥ ಆ ನಂಬಿಕೆಗೆ ಒಳಗಾಗಿ ದೇವರ ಸನ್ನಿಧಾನದಲ್ಲಿ ವಿಧೇಯರಾದರೆ ನೀವು ನಿಮ್ಮ ಮಕ್ಕಳು ದೇಶದ ಮೇಲನ್ನು ಅನುಭವಿಸುತ್ತೀರಿ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೋಬನು ಮಾತ್ರ ಈ ಕಾರ್ಯವನ್ನು ಮಾಡಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನೋಹ ತನ್ನ ಮಕ್ಕಳ ವಿಷಯದಲ್ಲಿ ಪ್ರತಿದಿನವೂ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದ. ಆದಿಕಾಂಡ 8ನೇ ಅಧ್ಯಾಯದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ 20ನೇ ವಚನ, ಅಬ್ರಹಾಮನನ್ನು ಕುರಿತು ನೋಡುವಂಥ ಸಂದರ್ಭದಲ್ಲಿ 12ನೇ ಅಧ್ಯಾಯದ 20ನೇ ವಚನದಲ್ಲಿ ಮುಂದಿನ ಸಂತತಿಗೋಸ್ಕರವಾಗಿ ಆತನು ಆಗಲೇ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದ. ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆದಿಕಾಂಡ 32ನೇ ಅಧ್ಯಾಯದ 20ನೇ ವಚನವನ್ನು ನೀವು ಗಮನಿಸಿ ನೋಡ್ರಿ. ತನ್ನ ಮಕ್ಕಳಿಗೋಸ್ಕರವಾಗಿ ಯಾವಾಗಲೂ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನೀನೇನು ಮಾಡ್ತಾ ಇದೀಯಾ? ಪ್ರಿಯ ತಾಯಿ, ಪ್ರಿಯ ತಂದೆ, ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಿ ಒಂದು ವೇಳೆ ಇವತ್ತು ನೀನು ಆ ಪ್ರೀತಿಯ ಶಿಕ್ಷೆಯನ್ನು ಕೊಟ್ಟು ಉದಯ ಕಾಲದಲ್ಲಿ ದೇವರೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡೋಣ. ದೇವರೇ ನಮಗೆ ಎಲ್ಲವೂ ಆಗಿದ್ದಾನೆ. ದೇವರಿಲ್ಲದೆ ಹೋದರೆ ನಮ್ಮ ಭವಿಷ್ಯತ್ತಿಲ್ಲ. ದೇವರಿಲ್ಲದೆ ಹೋದರೆ ನಿನ್ನ ವಿದ್ಯಾಭ್ಯಾಸ ಇಲ್ಲ. ನಿನ್ನ ಪ್ರತಿದಿನವೂ ಸದಾ ನಿನ್ನ ಪ್ರಯಾಣದಲ್ಲಿಯೂ, ನಿನ್ನ ವಿದ್ಯಾಭ್ಯಾಸದಲ್ಲಿಯೂ, ನಿನ್ನ ಉದ್ಯೋಗದಲ್ಲಿಯೂ, ನಿನ್ನ ವೈಯಕ್ತಿಕವಾದಂಥ ಆತ್ಮಿಕತೆ ಜೀವಿತದಲ್ಲಿಯೂ ಏನಾದರೂ ಆಶೀರ್ವಾದವನ್ನು ಹೊಂದಬೇಕಂದ್ರೆ ಪ್ರತಿದಿನವೂ ಸದಾ ಉದಯ ಕಾಲದಲ್ಲಿ ನಿನ್ನನ್ನು ನೀನು ಶುದ್ಧಿಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನೀನು ಆ ದಿನದ ಎಲ್ಲ ವಿಧವಾದ ಪ್ರಯಾಣವನ್ನು ದೇವರೇ ನೀನು ಆಶೀರ್ವಾದ ಮಾಡು ಎಂಬುದಾಗಿ, ಮಗನೇ ಮಗಳೇ ನೀನು ಪ್ರಾರ್ಥಿಸು ಎಂಬುದಾಗಿ ನೀನು ಹೇಳ್ತಾ ಇದೆಯಾ? ಇವತ್ತಿನ ದಿನಮಾನಗಳಲ್ಲಿ ತಂದೆ ತಾಯಿ ಮಾತುಗಳನ್ನು ಮಕ್ಕಳು ಕೇಳೋದಿಲ್ಲ. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅವ್ರು ಏನು ಮಾಡ್ತಾ ಇದ್ದೀರಾ ಎಂಬುದಾಗಿ ಕೇಳೋದಿಲ್ಲ. ಅವರು ಕಾಲೇಜಿಂದ ಬರುವಾಗ, ಶಾಲೆಯಿಂದ ಬರುವಾಗ ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ. ಯಾರ ಹತ್ರ ನೀನು ಚಾಟಿಂಗ್ ಮಾಡ್ತಾ ಇದೆಯಾ? ಯಾರಿಗೆ ಮೆಸೇಜ್ ಮಾಡ್ತಾ ಇದೆಯಾ? ನಿನ್ನ ಪರಿಸ್ಥಿತಿ ಏನು? ನೀನು ಕಾಲೇಜಿಗೆ ಹೋಗಿದೆಯಾ ಅಥವಾ ಹೋಗಿಲ್ವಾ ಎನ್ನುವಂಥ ಪ್ರಶ್ನೆಗಳನ್ನು ಸದಾ ಇವತ್ತು ಕೇಳೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಸಹ ಇವತ್ತು ಆ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಿಗಳು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಆತ್ಮೀಯ ದೇವಜನರೇ, ಇದು ತುಂಬ ತಪ್ಪಾದ ಸಂಗತಿ. ಅಷ್ಟೊಂದು ಐಶ್ವರ್ಯವುಳ್ಳಂಥ ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನು ಕುರಿತು ಅವರು ದೇವರನ್ನು ಬಿಟ್ಟು ಬದುಕಬಾರದು ಎಂಬುದಾಗಿ ಪ್ರತಿದಿನವೂ ಆ ಮಕ್ಕಳನ್ನು ಶುದ್ಧೀಕರಿಸಿ ದೇವರ ಸನ್ನಿಧಾನದಲ್ಲಿ ಯಾಜಕತ್ವವನ್ನು ಆ ಮಕ್ಕಳ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾನಂದರೆ ಇವತ್ತು ನಾನು ಮತ್ತು ನೀನು ಏನನ್ನು ಮಾಡ್ತಾ ಇದ್ದೇವೆ ಸ್ವಲ್ಪ ಯೋಚನೆ ಮಾಡೋಣ. ದೇವಜನರೇ, ನಿಮ್ಮ ಮಕ್ಕಳು ಬದಲಾಗಬೇಕಂದರೆ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬೇಕಂದರೆ, ನಿಮ್ಮ ಕುಟುಂಬ ದೇಶದಲ್ಲಿ ನೋಟವಾಗಿಯೂ ರಮ್ಯವಾದಂಥ ಗುರುತಾಗಿ ಇರಬೇಕಂದರೆ
ಮೊದಲು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು, ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ. ಪ್ರತಿ ಉದಯ ಕಾಲದಲ್ಲಿ ಇದುವರೆಗೆ ಒಂದು ವೇಳೆ ಮಾಡದೆ ಹೋದರೆ ಪರವಾಗಿಲ್ಲ, ಇವತ್ತಿನಿಂದಾದರೂ ಸಹ ಪ್ರತಿದಿನ ಉದಯ ಕಾಲದಲ್ಲಿ ನಿಮ್ಮ ಮಕ್ಕಳನ್ನು ಎಬ್ಬರಿಸಿರಿ. ನೀವು ಮೊಣಕಾಲೂರ್ರಿ, ಅವರಿಗೂ ಮೊಣಕಾಲೂರೋದಕ್ಕೆ ಹೇಳ್ರಿ. ಯಾಕಂದರೆ ಬೈಬಲ್ ಹೇಳ್ತದೆ, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಸರಿಪಡಿಸಿಕೊಳ್ಳುತ್ತಾನೆ? 119ನೇ ಕೀರ್ತನೆ 9ನೇ ವಚನ, ತನೆಯವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ವಾಕ್ಯದ ಬೆಳಕಿನಲ್ಲಿ ಯಾವ ಕುಟುಂಬ ಇರ್ತದೋ, ವಾಕ್ಯದ ಬೆಳಕಿನಲ್ಲಿ ಯಾವ ತಂದೆ ತಾಯಿಗಳು ಬದುಕುತ್ತಾ ಇರ್ತಾರೋ, ಅಂಥವರ ಬದುಕಿನಲ್ಲಿ ದೇವಾದಿ ದೇವನು ತನ್ನ ಉನ್ನತವಾದಂಥ ಪರಲೋಕದ ಮಹಿಮೆಯ ಮಂಡಲಗಳನ್ನು ತೆರೆದು ಅವರ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ಮಾತ್ರ ಅಲ್ಲ, ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ, ಇಡೀ ಕುಟುಂಬವನ್ನೇ ದೇವರು ಉನ್ನತ ಸ್ಥಿತಿಗೆ ತರುವಂತವನಾಗಿದ್ದಾನೆ. ಈ ರೀತಿಯಾದಂಥ ಆಶೀರ್ವಾದಕ್ಕೆ ಪಾತ್ರನಾದಂಥ ವ್ಯಕ್ತಿನೇ ಯೋಬ. ಮೊದಲ ಯಾಜಕನಾಗಿರುವಂಥ ಏಲಿ ತನ್ನ ಮಕ್ಕಳನ್ನು ಸರಿಪಡಿಸಿಕೊಳ್ಳದೆ ತನ್ನ ಮಕ್ಕಳು ನಾಶವಾಗಿ ಹೋದರು. ಮಹಾಪ್ರವಾದಿಯಾಗಿ ಆರಿಸಲ್ಪಟ್ಟ ಸಮುವೇಲನ ಜೀವಿತವನ್ನು ನೋಡುವಾಗ ಅವನ ಮಕ್ಕಳು ಸದಾ ಸರಿಯಾಗಿ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳಿಲ್ಲ. ದೇವರಿಗೆ ಬಹಳ ಹೃದಯಕ್ಕೆ ಸಮೀಪವಾಗಿರುವಂಥ ವ್ಯಕ್ತಿ ಎಂಬುದಾಗಿ ಕರೆಯಲ್ಪಡುವಂಥ ದಾವೀದನು ಸದಾ, ಅವನ ಮಕ್ಕಳು ಸದಾ ದೇವರ ಸನ್ನಿಧಾನದಲ್ಲಿ ಯಾರು ಕೊನೆ ತನಕ ಸ್ಥಿರವಾಗಿ ನಿಂತುಕೊಳ್ಳಿಲ್ಲ. ದೇವರ ಮಗುವೆ, ಯೋಬನ ಮಕ್ಕಳು ಮಾತ್ರ ಬೈಬಲ್ ಹೇಳ್ತದೆ, ದನಾಕ್ಕೆ ಸ್ತೋತ್ರವಾಗಲಿ, ಯೋಬನು ಆತನ ಮಕ್ಕಳು ಕೊನೆ ತನಕ ದೇವರಿಗೋಸ್ಕರವಾಗಿ ಪ್ರತಿಷ್ಠೆಯ ಜೀವಿತವನ್ನು ನಡೆಸಿದರು. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಆ ರೀತಿಯಾಗಿ ಅವರ ಮಕ್ಕಳು ಇರೋದಕ್ಕೆ ಕಾರಣ, ಆ ಯೋಬನು ತನ್ನ ಮಕ್ಕಳ ವಿಷಯದಲ್ಲಿ ಯಾಜಕತ್ವವನ್ನು ಅನುಭವಿಸಿ ಆತನು ಯಾಜಕತ್ವವನ್ನು ವಹಿಸ್ತಾ ಇದ್ದನು. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ತಂದೆ ತಾಯಿಗೆ, ಪ್ರತಿದಿನ ನಿಮ್ಮ ಮಕ್ಕಳ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ, ಅವರನ್ನು ಪ್ರಾರ್ಥನೆಯಲ್ಲಿ ಕುಂದಿರಿಸಿಕೊಳ್ಳ್ರಿ. ಪ್ರತಿ ಸಂಡೇ ದೇವರ ಆರಾಧನೆಗೆ ಕರ್ಕೊಂಡು ಹೋಗ್ರಿ. ನೋಡ್ರಿ, ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಒಂದು ಚಿಕ್ಕ ಪರಲೋಕವಾಗಿ ದೇವರು ಮಾರ್ಪಡಿಸಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ದೇವರು ಉನ್ನತವಾದ ಮಾರ್ಗದಲ್ಲಿ ನಡೆಸುವಂತನಾಗಿದ್ದ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸಂದೇಶದ ಮೂಲಕವಾಗಿ ಅನೇಕ ತಂದೆ ತಾಯಿಗಳ ಮನೋನೇತ್ರಗಳು, ಅನೇಕ ಮಕ್ಕಳ ಮನೋನೇತ್ರಗಳು ಬೆಳಗಲಿ ಎಂಬುದಾಗಿ ನಾನಾದರೂ ಪ್ರಾರ್ಥನೆ ಮಾಡುತ್ತೇನೆ. ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನಾ ವೇದಿ ದೇವರ ಕರ್ತನೆ ಅಳಿದು ಹೋಗಿದೆ ರಾಜ್ಯ. ಎಷ್ಟೋ ಕುಟುಂಬಗಳಲ್ಲಿ ಉದಯ ಕಾಲದ ಪ್ರಾರ್ಥನೆ ಇಲ್ಲ, ಮಧ್ಯಾಹ್ನದ ಪ್ರಾರ್ಥನೆ ಇಲ್ಲ, ಸಂಚೆಯ ಪ್ರಾರ್ಥನೆ ಇಲ್ಲ, ರಾತ್ರಿಯ ಪ್ರಾರ್ಥನೆ ಇಲ್ಲ. ದೇವಾದಿ ದೇವರ ಅದರ ನಿಮಿತ್ತವಾಗಿ ಶತ್ರು ಅನೇಕ ಕುಟುಂಬಗಳನ್ನು ಇವತ್ತು ಅನೇಕ ಕಷ್ಟ ನಷ್ಟಗಳಿಗೆ, ಅನೇಕ ಯೌವನಸ್ಥರನ್ನು ಲೋಕದ ಇಚ್ಛೆಗಳಿಗೆ, ದುಷ್ಟಚ್ಛೆಗಳಿಗೆ ಕರ್ತನೆ ಬಲಿಯಾಗುವಂತೆ ಮಾಡಿದವರೇ ಸಮಾಧಾನ ನೆಮ್ಮದಿ ಇಲ್ಲದ ಹಾಗೆ ದೇವರ ಕುಟುಂಬಗಳನ್ನು ಹಾಳು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಯೋಬನು ದೇವರೇ ತನ್ನ ಮಕ್ಕಳ ವಿಷಯದಲ್ಲಿ ಅಷ್ಟು ಯಥಾರ್ಥತೆ ಭಕ್ತಿಯಿಂದ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ ಪ್ರಾರ್ಥಿಸಿದಾಗ ಕಳೆದುಕೊಂಡ ಮಕ್ಕಳನ್ನು ತಿರುಗಿ ಪಡೆದುಕೊಂಡರು ರಾಜ. ಒಂದು ವೇಳೆ ಕರ್ತನೆ ಲೋಕದ ರೀತಿಯಾಗಿ ದೇವರೇ ಒಂದು ವೇಳೆ ಮಕ್ಕಳು ಕಳೆದು ಹೋಗಿರುವುದಾದರೆ ಮತ್ತೆ ಇವತ್ತಿನಿಂದ ದೇವರೇ ಕರ್ತನೆ ತಂದೆ ತಾಯಿಗಳು ನಿನ್ನ ದೇವರೇ ಕರ್ತನೆ ಸನ್ನಿಧಾನದಲ್ಲಿ ಯಾಜಕತ್ವವನ್ನು ವಹಿಸುವಾಗ ದೇವರೇ ಈ ಮಕ್ಕಳನ್ನು ದೇವರೇ ಕರ್ತನೆ ಅವರ ಕುಟುಂಬವನ್ನು ನೀನು ಸದೃಢಗೊಳಿಸಿ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಇವತ್ತು ಕಾಣಿಕೆಯನ್ನು ಕಳಿಸಿರುವಂಥ ದೇವ ಮಕ್ಕಳಾಗಿರುವಂಥ ವೆಂಕಟೇಶ್ ಬ್ರದರ್ ಮತ್ತು ಸಿಸ್ಟರ್ ಸುವರ್ಣಲಕ್ಷ್ಮಿ ಸಿಸ್ಟರ್ನ ದೇವರೇ ಕರ್ತನೆ ಆಶೀರ್ವಾದ ಮಾಡು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ರಾಜ. ಯಾರ್ಯಾರು ಫೋನ್ಪೇ, ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಕಳಿಸ್ತಾ ಇದ್ದಾರೋ ಅವರನ್ನು, ಅವರ ಕುಟುಂಬ, ಅವರ ಉದ್ಯೋಗ, ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡು. ತಂದೆಯಾದ ದೇವರ ಕರ್ತನೆ ಯಾರ್ಯಾರು ಹಾಸ್ಪಿಟಲಲ್ಲಿ, ICUಗಳಲ್ಲಿ ದೇವರ ಕರ್ತನೆ ಮನೆಯಲ್ಲಿ ಬೆಡ್ ರಿಡನ್ ಆಗಿದ್ದಾರೋ ಅಂಥ ಮಕ್ಕಳನ್ನು ಸ್ಪರ್ಶಿಸು ದೇವರೇ. ನಿನ್ನ ಬಾಸುಂಡೆಗಳವರನ್ನು ಮುಟ್ಟಲಿದ್ದೇವರೇ ದೇವರೇ. ವಿವಾಹಕ್ಕಾಗಿ ಎದುರು ನೋಡುತ್ತಿರುವಂಥ ಮಕ್ಕಳ ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಬೇಗನೆ ಕರ್ತನೆ ಸ್ವಾಮಿ ಮಕ್ಕಳು ವಿವಾಹ ಬಂಧನಕ್ಕೆ ಒಳಗಾಗುವಂತೆ ಕೃಪೆ ಮಾಡು ರಾಜ. ಮ್ಯಾರೇಜ್ ಡೇ, ಬರ್ತ್ಡೇ, ಗೃಹ ಶಂಕುಸ್ಥಾಪನೆ, ನೆರೆ ಹೊಸ ಉದ್ಯೋಗ, ಹೊಸದಾಗಿ ಕರ್ತನೆ ಕೊಂಡುಕೊಳ್ಳುತ್ತಿರುವಂಥ ಹೊಲಮನೆಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯಾದ ದೇವರೇ. ನಜರೇತಿನ ಯೇಸುವಿನ ನಾಮದಲ್ಲಿ ಮನೆ ಬಿಟ್ಟು ಮನೆ ಸೇರುವ ತನಕ ಅವರ ಪ್ರಯಾಣದಲ್ಲಿ, ಕಾರಿನ ಪ್ರಯಾಣವಿರ್ಬೋದು, ವೆಹಿಕಲ್ ಪ್ರಯಾಣ ಇರ್ಬೋದು, ಟ್ರೈನ್ ಪ್ರಯಾಣ ಇರ್ಬೋದು, ಫ್ಲೈಟ್ ಪ್ರಯಾಣ ಇರ್ಬೋದು, ಪ್ರತಿಯೊಂದರಲ್ಲೂ ಸದಾ ನೀನೇ ಜೊತೆಗಾರನಾಗಿದ್ದು ನಿನ್ನ ಮಕ್ಕಳನ್ನು ಸುರಕ್ಷಿತವಾಗಿ ನಡೆಸುದೇವ. ಪ್ರತ್ಯೇಕವಾಗಿ ಸಂದೇಶವನ್ನು ಕೇಳುತ್ತಿರುವಂಥ ಒಂದೊಂದು ಗುಡ್ಡಾರಗಳಲ್ಲಿ ಇವತ್ತಿನಿಂದ ನಿನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲರ ಕೊರತೆಯನ್ನು ನೀಗಿಸಿ ಎಲ್ಲ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ದೃಢವಾಗಿ ನಿಂತುಕೊಳ್ಳುವಂತೆ ನೀನು ಕೃಪೆ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವಶ್ರೀ